ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಇಂದ್ರನ ಅಹಂಕಾರವನ್ನು ಮುರಿದನು. ಅಹಂಕಾರದ ಅಂತ್ಯ ಎಂಬ ವಿಷಯ ಮಾನವ ಜೀವನಕ್ಕೆ ಅತ್ಯಂತ ಮಹತ್ವದ ಪಾಠವನ್ನು ನೀಡುತ್ತದೆ. ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದ ಕತೆ ಕೇವಲ ಒಂದು ಪೌರಾಣಿಕ ಘಟನೆ ಮಾತ್ರವಲ್ಲ, ಅದು ಅಹಂಕಾರಕ್ಕೆ ಸಿಕ್ಕ ದಿವ್ಯ ಪಾಠ. ವೃಂದಾವನದ ಗೋಪಾಲಕರು ವರ್ಷಕ್ಕೊಮ್ಮೆ ಇಂದ್ರ ದೇವರಿಗೆ ಯಜ್ಞ ಮಾಡಿ ಮಳೆಗಾಗಿ ಪ್ರಾರ್ಥಿಸುತ್ತಿದ್ದರು. ಇದರಿಂದ ಇಂದ್ರನ ಮನಸ್ಸಿನಲ್ಲಿ ನಾನಿಲ್ಲದೆ ಲೋಕ ನಡೆಯುವುದಿಲ್ಲ ಎಂಬ ಭ್ರಮೆ ಹುಟ್ಟಿತು. ತನ್ನ ಶಕ್ತಿಯ ಮೇಲೆ ಅತಿಯಾದ ಗರ್ವ ಇಟ್ಟುಕೊಂಡ ಇಂದ್ರನು ತಾನೇ ಪರಮಶಕ್ತಿ ಎಂದು ಭಾವಿಸಲು ಆರಂಭಿಸಿದನು. ಆದರೆ ಶ್ರೀಕೃಷ್ಣನು ಜನರಿಗೆ ಸತ್ಯವನ್ನು ಬೋಧಿಸಿದನು. ಮಳೆ ಪ್ರಕೃತಿಯ ಭಾಗ, ದೇವರ ಅನುಗ್ರಹ, ಇಂದ್ರನ ವೈಯಕ್ತಿಕ ಸಾಧನೆ ಅಲ್ಲ ಎಂದು ತಿಳಿಸಿದನು. ಕೃಷ್ಣನ ಮಾತುಗಳಿಗೆ ಪ್ರೇರಿತರಾದ ಗೋಪಾಲಕರು ಇಂದ್ರ ಯಜ್ಞವನ್ನು ಬಿಟ್ಟು ಗೋವರ್ಧನ ಪರ್ವತಕ್ಕೆ ಪೂಜೆ ಸಲ್ಲಿಸಿದರು. ಇದರಿಂದ ಕೋಪಗೊಂಡ ಇಂದ್ರನು ತನ್ನ ಶಕ್ತಿಯನ್ನು ತೋರಿಸಲು ಭೀಕರ ಮಳೆ, ಬಿರುಗಾಳಿ ಮತ್ತು ವಜ್ರಗಳನ್ನು ಸುರಿಸಿದನು. ವೃಂದಾವನದ ಜನರು ಭಯಭೀತರಾದರು. ಮನೆಗಳು ಮುಳುಗಿದವು. ಹಸುಗಳು ಮತ್ತು ಮಕ್ಕಳು ಜೀವ ಭಯದಲ್ಲಿ ಕಂಗಾಲಾದವರು. ಆಗ ಎಲ್ಲರೂ ಕೃಷ್ಣನ ಶರಣು ಹೋದರು. ಕೃಷ್ಣನು ತನ್ನ ಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ 7 ದಿನಗಳ ಕಾಲ ಎಲ್ಲರಿಗೂ ಚಾವಣಿಯಾಗಿ ನಿಂತನು. ಆ ದೃಶ್ಯ ಕೇವಲ ಶಕ್ತಿಯ ಪ್ರದರ್ಶನವಲ್ಲ, ಅದು ಅಹಂಕಾರಕ್ಕೆ ಕೊಟ್ಟ ಪಾಠ. ತನ್ನ ಶಕ್ತಿ ದೇವರ ಮುಂದೆ ಏನೂ ಅಲ್ಲ ಎಂಬ ಅರಿವು ಇಂದ್ರನಿಗೆ ಆಗ ಉಂಟಾಯಿತು. ಕೊನೆಗೆ ಇಂದ್ರನು ತನ್ನ ಗರ್ವವನ್ನು ಬಿಟ್ಟು ಕೃಷ್ಣನ ಪಾದಗಳಲ್ಲಿ ತಲೆಬಾಗಿದನು ಮತ್ತು ಕ್ಷಮೆ ಯಾಚಿಸಿದನು. ಈ ಘಟನೆಯ ಮೂಲಕ ಕೃಷ್ಣನು ಲೋಕಕ್ಕೆ ತಿಳಿಸಿದ ಸಂದೇಶ ಸ್ಪಷ್ಟ: ಅಹಂಕಾರ ಮಾನವನನ್ನು ಕುರುಡನನ್ನಾಗಿಸುತ್ತದೆ, ನಮ್ರತೆ ಮಾತ್ರ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತದೆ. ಇದೇ ಸಂದೇಶವನ್ನು ಪ್ರತಿಬಿಂಬಿಸುವ ಮತ್ತೊಂದು ಕತೆ ಒಬ್ಬ ಗರ್ವಿತ ರಾಜನ ಜೀವನದಲ್ಲಿ ಕಾಣಬಹುದು. ಆ ರಾಜನು ತನ್ನ ಅಪಾರ ಶಕ್ತಿ, ಸೇನೆ ಮತ್ತು ಸಂಪತ್ತಿನ ಮೇಲೆ ಅತಿಯಾದ ನಂಬಿಕೆ ಇಟ್ಟುಕೊಂಡಿದ್ದನು. ತನ್ನ ಮಾತೇ ಅಂತಿಮ, ತನ್ನ ಇಚ್ಛೆಯೇ ಕಾನೂನು ಎಂದು ಭಾವಿಸುತ್ತಿದ್ದನು. ಜನರ ದುಃಖ, ಕಣ್ಣೀರು, ಬೇಡಿಕೆಗಳು ಅವನ ಹೃದಯವನ್ನು ಸ್ಪರ್ಶಿಸಲಿಲ್ಲ. ಅಹಂಕಾರದಿಂದ ಅವನು ನ್ಯಾಯವನ್ನು, ಧರ್ಮವನ್ನು ಮರೆತನು. ತನ್ನ ಶಕ್ತಿಯನ್ನು ಜನರ ರಕ್ಷಣೆಗೆ ಬಳಸಬೇಕಾದ ಬದಲು ಅವರನ್ನು ಭಯಭೀತಗೊಳಿಸಲು ಉಪಯೋಗಿಸಿದನು. ನಾನು ಬಲಿಷ್ಠ, ನನ್ನ ವಿರುದ್ಧ ಯಾರೂ ನಿಲ್ಲಲಾರರು ಎಂಬ ಗರ್ವ ಅವನ ಮನಸ್ಸಿನಲ್ಲಿ ಬೇರೂರಿತು. ಆದರೆ ಕಾಲಚಕ್ರ ಯಾರನ್ನೂ ಬಿಡುವುದಿಲ್ಲ. ಅವನ ಅಹಂಕಾರವೇ ಅವನ ಬುದ್ಧಿಯನ್ನು ಮಸುಕಾಗಿಸಿತು. ತಪ್ಪು ನಿರ್ಧಾರಗಳು, ದುರ್ಬಲ ಸಲಹೆಗಳು ಮತ್ತು ಜನರ ಶಾಪ ಅವನ ವಿರುದ್ಧ ಕೆಲಸ ಮಾಡಲು ಆರಂಭಿಸಿದವು. ಅವನದೇ ಮಂತ್ರಿಗಳು ಮತ್ತು ಸೇನಾಧಿಪತಿಗಳು ಅವನಿಂದ ದೂರ ಸರಿದರು. ಜನರು ಅವನ ವಿರುದ್ಧ ತಿರುಗಿ ಬಿದ್ದರು. ಶತ್ರುಗಳು ಈ ಅವಕಾಶವನ್ನು ಬಳಸಿಕೊಂಡು ದಾಳಿ ನಡೆಸಿದರು. ಕೊನೆಗೆ ಆ ರಾಜನು ತನ್ನ ರಾಜ್ಯವನ್ನು, ಗೌರವವನ್ನು ಕಳೆದುಕೊಂಡನು. ಒಮ್ಮೆ ಜನರಿಂದ ಭಯಪಡಿಸುವ ರಾಜನೇ ಕೊನೆಗೆ ಒಂಟಿಯಾಗಿ ಬಿಟ್ಟನು. ಅವನ ಅಹಂಕಾರವೇ ಅವನ ಪತನಕ್ಕೆ ಮುಖ್ಯ ಕಾರಣವಾಯಿತು. ಈ 2 ಕಥೆಗಳ ಸಾರ ಒಂದೇ: ಅಹಂಕಾರ ನಾಶಕ್ಕೆ ದಾರಿ. ಶ್ರೀಕೃಷ್ಣನು ಗೋವರ್ಧನ ಪರ್ವತ ಎತ್ತಿದ ಲೀಲೆಯು ನಮಗೆ ಹೇಳುವುದು: ಶಕ್ತಿ ಯಾರೊಬ್ಬರ ಸ್ವತ್ತು ಅಲ್ಲ. ಸ್ಥಾನ, ಅಧಿಕಾರ, ಹಣ, ವಿದ್ಯೆ ಎಲ್ಲವೂ ಕ್ಷಣಿಕ. ಇವುಗಳ ಮೇಲೆ ಗರ್ವ ಮಾಡಿದರೆ ಅದು ನಮ್ಮ ಪತನಕ್ಕೆ ಕಾರಣವಾಗುತ್ತದೆ. ಇಂದ್ರನಂತೆ ದೇವರಿಗೂ ಅಹಂಕಾರ ಬಂದರೆ ಪಾಠ ಸಿಗುತ್ತದೆ ಎಂದಾದರೆ ಮಾನವನಿಗೆ ಅದು ಇನ್ನಷ್ಟು ಅಪಾಯಕರ. ನಮ್ರತೆ ಇಲ್ಲದೆ ಇರುವ ಶಕ್ತಿ ಶಾಪವಾಗುತ್ತದೆ. ರಾಜನ ಕತೆ ನಮಗೆ ಹೇಳುವುದು: ಜನರ ಸೇವೆಗಾಗಿ ದೊರಕಿದ ಅಧಿಕಾರವನ್ನು ಗರ್ವದಿಂದ ಬೆಳೆಸಿದರೆ ಅದು ದುಃಖಕರವಾಗುತ್ತದೆ. ಇಂದು ಈ ಕಥೆಯನ್ನು ನಮ್ಮ ಜೀವನಕ್ಕೆ ಸಂಪರ್ಕಿಸಿದರೆ ಬಹಳ ಅರ್ಥ ಸಿಗುತ್ತದೆ. ನಾವು ಯಾವುದಾದರೂ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದಾಗ
ಪದವಿ, ಹುದ್ದೆ, ಹಣ ಅಥವಾ ಪ್ರಭಾವ ಬಂದಾಗ ಇತರರನ್ನು ತುಚ್ಛವಾಗಿ ನೋಡುವ ಸ್ವಭಾವ ಬೆಳೆಸಿಕೊಳ್ಳುತ್ತೇವೆ. ಆದರೆ ಕೃಷ್ಣನ ಸಂದೇಶ ಸ್ಪಷ್ಟ. ನಿಜವಾದ ಮಹತ್ವ ನಮ್ರತೆಯಲ್ಲಿ ಇದೆ. ನಮಗೆ ಸಿಕ್ಕ ಪ್ರತಿಯೊಂದು ಅವಕಾಶವೂ ಅವರ ಕೃಪೆ, ಸಮಾಜದ ಸಹಕಾರ ಮತ್ತು ಅನೇಕ ಅಜ್ಞಾತ ಶ್ರಮಗಳ ಫಲ. ಅದನ್ನು ಮರೆಯುವ ಕ್ಷಣದಿಂದಲೇ ಅಹಂಕಾರ ನಮ್ಮನ್ನು ಆವರಿಸುತ್ತದೆ. ಅಹಂಕಾರ ಕ್ಷಣಿಕ ಸಂತೋಷ ಕೊಡಬಹುದು, ಆದರೆ ಅಂತಿಮವಾಗಿ ಅದು ನಮ್ಮನ್ನು ಒಂಟಿಯಾಗಿಸುತ್ತದೆ. ನಾವು ಇಂದ್ರನಂತೆ ನಮ್ಮ ಶಕ್ತಿಗೆ ಗರ್ವಿಸುತ್ತಿದ್ದೇವೆಯೇ ಅಥವಾ ಆ ರಾಜನಂತೆಯೇ ನಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೇವೆಯೇ? ಈ ಪ್ರಶ್ನೆಗಳು ಆತ್ಮ ಪರಿಶೀಲನೆಗೆ ದಾರಿ ಮಾಡಿಕೊಡುತ್ತವೆ. ಕೃಷ್ಣನು ನಮಗೆ ಕಲಿಸಿದಂತೆ ನಾನು ಎಲ್ಲವನ್ನೂ ತಿಳಿದವನು ಎಂಬ ಅಹಂಕಾರವನ್ನು ಬಿಟ್ಟು ನಾನು ಕಲಿಯುವವನಾಗಿದ್ದೇನೆ ಎಂಬ ಭಾವನೆ ನಮ್ಮನ್ನು ಶ್ರೇಷ್ಠರನ್ನಾಗಿಸುತ್ತದೆ. ನಮ್ರತೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತದೆ, ಅಹಂಕಾರ ಅದನ್ನು ಮುಸುಕಾಗಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದರೂ ನೆಲದ ಸತ್ಯವನ್ನು ಮರೆಯಬೇಡ. ಗೋವರ್ಧನ ಪರ್ವತದ ನೆರಳಲ್ಲಿ ಸಿಕ್ಕ ಪಾಠವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಮ್ಮ ಜೀವನ ಧರ್ಮ, ಶಾಂತಿ ಮತ್ತು ನಿಜವಾದ ಯಶಸ್ಸಿನಿಂದ ತುಂಬಿರುತ್ತದೆ.